ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಪ್ರಸಂಗಿ 2ನೇ ಅಧ್ಯಾಯ 26ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಏನ್ ಮಾಡುವವನಾಗಿದ್ದಾನೆ? ಜ್ಞಾನವನ್ನು, ವಿವೇಕವನ್ನು, ತಿಳುವಳಿಕೆಯನ್ನು ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ? ಅನುಗ್ರಹಿಸುವವನಾಗಿದ್ದಾನೆ. ಕರ್ತನು ಸೊಲೊಮೋನನಿಗೆ ಏನ್ ಮಾಡಿದನು? ಅಪರಿಮಿತವಾದ ಜ್ಞಾನ, ವಿವೇಕವನ್ನು ಆತನಿಗೆ ಅನುಗ್ರಹಿಸಿದನು. ನಾವಿವತ್ತು ಸೊಲೊಮೋನನ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು. ಸ್ವಾಮಿ, ಕರ್ತನೆ, ನನ್ನ ಜೀವಿತದಲ್ಲಿ ಸ್ವಾಮಿ ನಿನ್ನ ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ನಿನ್ನ ಅನುಗ್ರಹಿಸು ದೇವರೇ ಅಂತ ಹೇಳುವಾಗ, ಕರ್ತನು ಖಂಡಿತವಾಗಿಯೂ ಆತನು ನಮ್ಮ ಜೀವಿತಗಳಲ್ಲಿ ತನ್ನ ಒಂದು ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ನಮಗೆ ಅನುಗ್ರಹಿಸುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಕರ್ತನು ನಮ್ಮ ಜೀವಿತದಲ್ಲಿ ಏನ್ ಮಾಡುವವನಾಗಿದ್ದಾನೆ? ಒಂದು ಸಂತೋಷವನ್ನು ಕೊಂಡು ಬರುತ್ತೇನೆ ಎಂದು ಆತನು ಮುಂಚಾನೆ ವೇಳೆಯಲ್ಲಿ ನಮ್ಮೊಂದಿಗೆ ಆತನು ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಜ್ಞಾನ ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ನಮ್ಮನ್ನು ಸರಿಯಾಗಿ ನಡೆಸುವಂಥದ್ದಾಗಿದೆ. ಕರ್ತನ ತಿಳುವಳಿಕೆಯು ನಮ್ಮನ್ನು ಸರಿಯಾಗಿ ನಡೆಸುವಂಥದ್ದಾಗಿದೆ. ಕರ್ತನ ಸಂತೋಷವು ನಮ್ಮ ಜೀವಿತದಲ್ಲಿ ಒಂದು ಸಮಾಧಾನ ಉಂಟು ಮಾಡುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಜ್ಞಾನಕ್ಕಾಗಿ ನಾವು ಆತುರಬೇಕು. ಸ್ವಾಮಿ, ನನ್ನ ಜೀವಿತದಲ್ಲಿ ದೇವರೇ ನಿನ್ನ ಜ್ಞಾನವನ್ನು ಉಂಟು ಮಾಡು, ನಿನ್ನ ತಿಳುವಳಿಕೆಯನ್ನು ಉಂಟು ಮಾಡು ದೇವರೇ, ನಾನು ಸರಿಯಾದ ಕಾರ್ಯಗಳಲ್ಲಿ ಹೋಗಬೇಕು ಸ್ವಾಮಿ ಎಂದು ಪ್ರಾರ್ಥಿಸುವಾಗ, ಕರ್ತನು ಖಂಡಿತವಾಗಿಯೂ ಆತನು ನಮ್ಮ ಜೀವಿತದಲ್ಲಿ ಸಮಾಧಾನಕರವಾದ ತನ್ನ ಜ್ಞಾನವನ್ನ ಆತನು ಉಂಟು ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ದೇವರೇ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಮಾಡಿ ಜ್ಞಾನವನ್ನು, ವಿವೇಕವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಅಪ್ಪ, ಸೊಲೊಮೋನನಿಗೆ ಹೇಗೆ ನೀನು ಜ್ಞಾನವನ್ನು ಕೊಟ್ಟಿದ್ದೀರೋ ಅದೇ ರೀತಿಯಾಗಿ ನಿನ್ನ ಜನರಿಗೂ ನಿನ್ನ ಜ್ಞಾನ ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.